ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪ್ರಾಯಶ್ಚಿತಗಳು. ಸಜ್ಜನನನ್ನು ಸಾಯಿಸುವವನು, ಕುಡುಕನು, ಕಳ್ಳತನ ಮಾಡುವವನು, ಗುರುಪತ್ನಿಯನ್ನು ಸಂಗಮಿಸುವವನು, ಈ ನಾಲ್ವರು ಮಹಾಪಾತಕಿಗಳಾಗುವರು. ಇವರೊಂದಿಗೆ ಸ್ನೇಹ ಮಾಡುವವನೂ ಮಹಾಪಾಪಿಯೇ ಆಗುತ್ತಾನೆ. ಗೋಹತ್ಯ, ಸ್ತ್ರೀಹತ್ಯ, ಶಿಶುಹತ್ಯ ಮೊದಲಾದ ಅನ್ಯ ಪಾಪಗಳು ಮಹಾಪಾತಕಗಳು. ಈ ಪಾಪಗಳಿಂದ ಮುಕ್ತಿಯನ್ನು ಪಡೆಯಬೇಕಾದರೆ ಮಾಡಬೇಕಾದ ಕರ್ಮಕಾಂಡವನ್ನೇ ಪ್ರಾಯಶ್ಚಿತವೆಂದು ಕರೆಯುವರು. ಬ್ರಹ್ಮಹತ್ಯೆಯನ್ನು ಮಾಡುವುದವನು ಅರಣ್ಯಕ್ಕೆ ಹೋಗಿ ಕುಟೀರವನ್ನು ನಿರ್ಮಿಸಿಕೊಂಡು ಉಪವಾಸ ದೀಕ್ಷೆಯಿಂದ 12 ವರ್ಷಗಳ ಕಾಲ ಜೀವಿಸಬೇಕು, ಅಥವಾ ಪರ್ವತದ ಮೇಲಿನಿಂದ ಕೆಳಕ್ಕೆ ಬಿದ್ದು ಮರಣಿಸಬೇಕು. ಇಲ್ಲದಿದ್ದಲ್ಲಿ ಅಗ್ನಿಜ್ವಾಲೆಯಲ್ಲಿ ಬಿದ್ದು ಅಥವಾ ಪ್ರವಾಹ ಜಲದಲ್ಲಿ ಬಿದ್ದು ಪ್ರಾಣತ್ಯಾಗವನ್ನು ಮಾಡಬೇಕು. ಗೋವನ್ನಾಗಲಿ ಬ್ರಾಹ್ಮಣನನ್ನಾಗಲಿ ರಕ್ಷಿಸುವ ಕ್ರಮದಲ್ಲಿ ಪ್ರಾಣವನ್ನು ಕಳೆದುಕೊಂಡವನಿಗೆ ಬ್ರಹ್ಮಹತ್ಯಾ ದೋಷವು ನಿವಾರಣೆಯಾಗುತ್ತದೆ. ಅಶ್ವಮೇಧ ಯಾಗದಲ್ಲಿ ಮಾಡುವ ಅವಭೃತ ಸ್ನಾನವು ಸಹ ಬ್ರಹ್ಮಹತ್ಯಾ ದೋಷವನ್ನು ಕಳೆಯುತ್ತದೆ. ವೇದ ವಿಧವಾದ ಬ್ರಾಹ್ಮಣನಿಗೆ ತನ್ನ ಸರ್ವಸ್ವವನ್ನೂ ದಾನ ಮಾಡಿ ವನವಾಸಕ್ಕೆ ಹೋಗುವುದರಿಂದಲೂ, ತ್ರಿವೇಣಿ ಸಂಗಮದಲ್ಲಿ 3 ರಾತ್ರಿಗಳು ಉಪವಾಸವಿದ್ದು ದಿನಕ್ಕೆ 3 ಸಲ ಸ್ನಾನ ಮಾಡುವ ದ್ವಿಜನಿಗೆ ಆ ಸಂಗಮದ ಮಹಿಮೆಯಿಂದಲೂ, ಸೇತುಬಂಧ ರಾಮೇಶ್ವರದಲ್ಲಿ ಸ್ವಲ್ಪ ದಿನಗಳ ಕಾಲ 3 ಸಲ ಸ್ನಾನ ಮಾಡುವುದರಿಂದಲೂ ಸಹ ಬ್ರಹ್ಮಹತ್ಯಾ ಪಾತಕವು ನಿವಾರಣೆಯಾಗುತ್ತದೆ. ಅದೇ ರೀತಿ ಮದ್ಯಪಾನವನ್ನು ಮಾಡುವ ದ್ವಿಜನು ಅಗ್ನಿವರ್ಣ ಸದೃಶ ದ್ರಾವಕವನ್ನಾಗಲಿ ಹಾಲು, ತುಪ್ಪ, ಗೋಮೂತ್ರಗಳನ್ನು ಸೇವಿಸಿ ಪುಣ್ಯಕ್ಷೇತ್ರದಲ್ಲಿ ಇನ್ನು ಮುಂದೆ ಮದ್ಯವನ್ನು ಸೇವಿಸುವುದಿಲ್ಲವೆಂದು ಹಾಣೆ ಮಾಡುವುದು, ಅದನ್ನು ಪಾಲಿಸುವುದರಿಂದಲೂ ಅಪಾನ ಸಂಬಂಧಿ ಪಾಪವನ್ನು ಕಳೆಯಬಹುದು. ಚಿನ್ನವನ್ನು ಕದ್ದು ಸಿಕ್ಕಿಬಿದ್ದಿರುವವನಿಗೆ ರಾಜದಂಡನೆಯ ಮೂಲಕ ಆ ಪಾಪವು ಕಳೆದು ಹೋಗುತ್ತದೆ. ರಾಜದಂಡನೆ ಇದ್ದರೆ ಯಮದಂಡನೆ ಇರುವುದಿಲ್ಲ. ಗುರುಪತ್ನಿಯನ್ನು ಸಂಗಮಿಸಿದವನು ತನ್ನ ಎತ್ತರದಷ್ಟು ಕಬ್ಬಿಣದ ಸ್ತ್ರೀಮೂರ್ತಿಯನ್ನು ತಯಾರಿಸಿ ಅದನ್ನು ಅಗ್ನಿಯಲ್ಲಿಟ್ಟು ಇನ್ನೇನು ಅದು ಕರಗುತ್ತದೆ ಎನ್ನುವಾಗ ಬೆಂಕಿಯಿಂದ ಹೊರಗೆ ತೆಗೆಯಿಸಿ ಅದನ್ನು ಗಾಢವಾಗಿ ಹಪ್ಪಿಕೊಳ್ಳಬೇಕು, ಅಥವಾ ಬ್ರಹ್ಮಹತ್ಯಾ ಪಾತಕ ನಾಶ ಮಾಡುವ ಹಾಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು, ಅಥವಾ 4-5 ಸಲ ಚಂದ್ರಾಯಣ ವ್ರತವನ್ನು ಆಚರಿಸಬೇಕು. ಆಗಲೇ ಅಂತಹವನು ಘೋರ ಪಾಪದಿಂದ ಮುಕ್ತಿಯನ್ನು ಪಡೆಯಬಲ್ಲನು. ಮಹಾಪಾತಕರ ಸಾಂಗತ್ಯದಿಂದ ಮಹಾಪಾತಕನಾದವನು ಅವರಂತೆಯೇ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು, ಅಥವಾ ಪುಣ್ಯಕ್ಷೇತ್ರಗಳನ್ನು ದರ್ಶಿಸುವುದರಿಂದ, ಈಶ್ವರನನ್ನು ಪೂಜಿಸುವುದರಿಂದ ಪಾಪಗಳನ್ನು ಕಳೆದುಕೊಳ್ಳಬಹುದು. ಪ್ರತಿ ಕೃಷ್ಣ ಚತುರ್ದಶಿಯ ದಿನದಂದು ಉಪವಾಸವಿದ್ದು ಪವಿತ್ರ ನದಿಯಲ್ಲಿ ಸ್ನಾನವನ್ನಾಚರಿಸಿ ಓಂಕಾರಯುಕ್ತವಾಗಿ ಯಮ, ಧರ್ಮರಾಜ, ಮೃತ್ಯು, ಅಂತಕ, ವೈವಸ್ವತ, ಕಾಲ, ಸರ್ವಭೂತಕ್ಷಯ ನಾಮಮಂತ್ರಗಳನ್ನು ಉಚ್ಚರಿಸುತ್ತಾ ಒಂದೊಂದು ಮಂತ್ರಕ್ಕೂ ತಿಲಾಂಜಲಿಗಳಿಂದ ಕೂಡಿದ ತರ್ಪಣಗಳನ್ನು ಕೊಡುವುದರಿಂದ ಸಮಸ್ತ ಪಾಪಗಳೂ ಪರಿಹಾರವಾಗುವು. ಈ ವ್ರತಗಳನ್ನು ಮಾಡುತ್ತಿರುವ ಕಾಲ ಇಂದ್ರಿಯ ನಿಗ್ರಹದೊಂದಿಗೆ ಶಾಂತರಾಗಿ ಬ್ರಹ್ಮಚರ್ಯೆಯನ್ನು ಪಾಲಿಸುತ್ತಾ ಉಪವಾಸವಿದ್ದು ಬ್ರಾಹ್ಮಣರನ್ನು ಪೂಜಿಸಬೇಕು. ಸೂರ್ಯ ಚಂದ್ರ ಗ್ರಹಣಾದಿ ಪ್ರತ್ಯೇಕ ಸಮಯದಲ್ಲಿ ಮಂತ್ರ ಜಪೋ, ತಪಸ್ಸು, ತೀರ್ಥ ಸೇವನೆ, ದೇವತಾರ್ಚನೆ, ಬ್ರಾಹ್ಮಣ ಪೂಜೆಗಳಲ್ಲಿ ತಲ್ಲೀನರಾದವರಿಗೆ ಸಕಲ ಪಾಪಗಳೂ ದೂರವಾಗುತ್ತವೆ. ಸಂಯಮ ಚಿತ್ತರಾಗಿ ತೀರ್ಥ ಸ್ನಾನಗಳನ್ನು ಆಚರಿಸುತ್ತಾ, ವ್ರತಗಳನ್ನು ಆಚರಿಸುತ್ತಾ, ಸಜ್ಜನನಾದ ಬ್ರಾಹ್ಮಣನಿಗೆ ದಾನವನ್ನು ಕೊಟ್ಟು ಜೀವಿಸುವವರು ಸರ್ವ ಪಾಪ ಮುಕ್ತರಾಗಿ ಉತ್ತಮ ಗತಿಯನ್ನು ಹೊಂದುವರು.